ಪಟ್ಟಣ ಎನ್ನುವ ಊರಿನಲ್ಲಿ ಧನುಂಜಯ ಎಂಬ ವ್ಯಕ್ತಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಧನುಂಜಯನಿಗೆ ಸ್ವಲ್ಪ ಹೊಲ ಇತ್ತು. ಆದ್ರೆ ಆ ಪತ್ರವನ್ನು ಬ್ಯಾಂಕಲ್ಲಿಟ್ಟು ಸಾಲ ಮಾಡಿದ್ದ. ಸಾಲ ತೀರಿಸದ ಕಾರಣ ಬ್ಯಾಂಕಿನವರು ಜಪ್ತಿ ಮಾಡಿದ್ರು. ಧನುಂಜಯ ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ. ಅವನ ಇಬ್ಬರು ಹೆಣ್ಣು ಮಕ್ಕಳು ಕ್ಯಾಟರಿಂಗ್ ಸರ್ವಿಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ಮೂವರು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ತಲುಪಿದ್ರು. ಇವತ್ತು ಎಲ್ಲಾ ಕಡೆ ಹುಡುಕಾಡ್ದೆ ಕಣಮ್ಮ, ಎಲ್ಲೂ ಕೆಲ್ಸ ಸಿಗ್ಲಿಲ್ಲ, ₹1 ಕೂಡ ಸಿಗ್ಲಿಲ್ಲ. ಇವಾಗ ಊಟ ಮಾಡ್ಲಿಕ್ಕೂ ನಮಗೆ ಏನೂ ಇಲ್ಲ. ಪರವಾಗಿಲ್ಲಪ್ಪ, ನಾನು ಕ್ಯಾಟರಿಂಗ್ ಸರ್ವಿಸ್ ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲ, ಅಲ್ಲಿ ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದನ್ನ ತಂದಿದ್ದೀನಿ. ನಾವು 3 ಜನ ಸೇರ್ಕೊಂಡು ತಿನ್ನೋಣ. ಆದ್ರೆ ಅಪ್ಪ, ಚಳಿ ಜಾಸ್ತಿ ಇದೆ, ಬೆಂಕಿ ಹಾಕ್ಲಿಕ್ಕೆ ಸ್ವಲ್ಪ ಹುಲ್ಲು ಬೇಕಾಗಿತ್ತು. ಹೌದಪ್ಪ, ಮಳೆ ಜಾಸ್ತಿ ಆಗಿತ್ತಲ್ವಾ, ಅದೇ ರೀತಿ ಚಳಿ ಕೂಡ ಜಾಸ್ತಿ ಆಗಿದೆ. ಮಳೆ ಜಾಸ್ತಿ ಬಂದು ನಮ್ಮ ಹುಲ್ಲಿನ ಮನೆ ಯಾವಾಗ್ಲೂ ಬೀಳುವ ಹಾಗಿದೆ. ಆದಷ್ಟು ಬೇಗ ಹಣ ಸಿಕ್ಕಿದ್ರೆ ಈ ಮನೆನ ಸರಿ ಮಾಡ್ಬೇಕು. ಮೂವರು ನಿದ್ರೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಆದ್ರೆ ನಿದ್ರೆ ಬರ್ಲೇ ಇಲ್ಲ. ಮಳೆ ಜೋರಾಗಿದ್ದ ಕಾರಣ ಮನೆ ಕೂಡ ಬಿದ್ದೋಯ್ತು. ಏನು ದಿಕ್ಕು ದೋಚದ ಕಾರಣ ಆ ರಾತ್ರಿ ಇಡೀ ಒಂದು ಮರದ ಕೆಳಗೇನೆ ಕೂತಿದ್ರು. ಆ ಸಮಯದಲ್ಲಿ ಎದುರಲ್ಲಿ ಒಂದು ಗಾಡಿ ಕಂಟೈನರ್ ಸಿಕ್ತು. ಅಪ್ಪ, ಅಲ್ಲಿ ನೋಡಿದ್ರ ಒಂದು ಕಂಟೈನರ್ ಗಾಡಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಮನೆ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ ಜೊತೆ ಹಣ ಇಲ್ಲ. ಹಣ ಸಿಗುವವರೆಗೂ ಆ ಗಾಡಿಯಲ್ಲಿ ಇರ್ಬೋದಲ್ವಾ? ಹೌದಪ್ಪ, ಇದು ನಮ್ಮ ಮನೆಗಿಂತ ತುಂಬಾ ದೊಡ್ಡದಾಗಿದೆ. ನಾವು ಆ ಮನೆಯಲ್ಲಿ ಸ್ವಲ್ಪ ಚಳಿಗೆ ಏನಾದ್ರೂ ಮಾಡ್ಕೊಂಡ್ರೆ ನೋಡೋರು ಕೂಡ ನಿಜವಾಗ್ಲೂ ಇದು ಮನೆ ರೀತಿನೇ ಇದೆ ಅಂತ ಅನ್ಕೋತಾರೆ. ಬನ್ನಿ ಹೋಗೋಣಪ್ಪ. ಸರಿ ಅಂತ ಹೇಳಿ ಇವರು ಹಳೆ ಮನೆಯಿಂದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದು ಆ ಕಂಟೈನರ್ ಅಲ್ಲೇ ಇದ್ರು. ಅಕ್ಕ ನೋಡು, ಹೊರಗಡೆ ಎಷ್ಟೊಂದು ಜಾಗ ಇದೆ ಅಂತ, ನಾವು ಎಲ್ಲ ಕೆಲಸವನ್ನು ಇಲ್ಲೇ ಮಾಡ್ಕೋಬಹುದು. ಹೌದು ಹಾಸಿನಿ, ನೀನ್ ಹೇಳದ್ ಕೂಡ ನಿಜಾನೇ. ನಮ್ಮ ಬಟ್ಟೆ ಎಲ್ಲ ಮಳೆಯಲ್ಲಿ ನೆಂದೋಗಿದೆ ಅಲ್ವಾ, ಅದ್ನ ಇಲ್ಲೇ ಶುದ್ಧ ಮಾಡಿ ಆರಿಸ್ಕೋಬಹುದು. ಅಕ್ಕ, ನಾನು ಕಂಟೈನರ್ ಮೇಲೆ ಒಂದು ಹಗ್ಗ ಕಟ್ತೀನಿ, ಅದ್ರಲ್ಲಿ ಒಣಗ್ಲಿಕ್ಕೆ ಹಾಕಿದ್ರೆ ಬೇಗ ಒಣಗುತ್ತೆ. ಹೀಗೆ ಚಂದ್ರಿಕಾ ಬಟ್ಟೆ ಒಗಿತಾ ಇದ್ರೆ ಹಾಸಿನಿ ಹಗ್ಗವನ್ನು ಕಟ್ಟಿ ಬಟ್ಟೆನ ಒಣಗಿಸಿದ್ಲು. ಹೀಗೆ ಇಬ್ಬರು ಬಟ್ಟೆ ಒಣಗಿಸಿ ಬಂದ್ರು. ಈ ಮನೆ ಇವಾಗ ನಮ್ಗೆ ಸ್ವಲ್ಪ ದೊಡ್ಡದಾಗಿದೆ. ಇಲ್ಲೇ ಏನಾದ್ರೂ ಕೆಲಸ ಮಾಡ್ಬೋದು. ನಾವು ಯಾರ ಜೊತೆ ಆದ್ರೂ ಹಣವನ್ನು ಸಾಲವಾಗಿ ಪಡೆದು ಇಲ್ಲೇ ಇಡ್ಲಿ ದೋಸೆ ಅಂತ ವ್ಯಾಪಾರ ಮಾಡ್ಕೊಂಡಿರ್ಬೋದು. ಯಾಕೆ ಅಂದ್ರೆ ಇದು ನಮ್ಮ ಬೀದಿಯಲ್ಲೇ ಇದೆ, ತುಂಬಾ ಜನ ತಗೊಳ್ಳಿಕ್ಕೆ ಬರ್ತಾರೆ. ಏನಂತೀರ ಮಕ್ಳೇ? ಹೌದಪ್ಪ, ಇಲ್ಲಿ ಸ್ಥಳ ಕೂಡ ಜಾಸ್ತಿ ಇದೆ. ಯಾರಾದ್ರೂ ಇಲ್ಲಿ ಬಂದು ನಿಂತು ಕೂಡ ತಿನ್ಬೋದು. ಆದ್ರೆ ನಮ್ಮ ಕೈಯಲ್ಲಿ ಹಣ ಇಲ್ವಲ್ಲಪ್ಪ. ಸರಿ, ಕ್ಯಾಟರಿಂಗ್ ಓನರ್ ಜೊತೆ ಸ್ವಲ್ಪ ಹಣ ಕೇಳ್ತೀನಿ. ಅವ್ರೇನಾದ್ರೂ ಸ್ವಲ್ಪ ಹಣ ಕೊಟ್ರೆ ಅದ್ರಲ್ಲೇ ವಸ್ತುಗಳನ್ನ ತಂದು ವ್ಯಾಪಾರ ಮಾಡೋಣ. ಆಗ ನಾವು ಯಾರ ಜೊತೆನೂ ತುಂಬಾ ಸಾಲ ಮಾಡುವಂತ ಅವಶ್ಯಕತೆ ಇರಲ್ಲ. ಅಕ್ಕ, ತುಂಬಾ ಪರ್ಫೆಕ್ಟ್ ಆಗಿ ಹೇಳ್ದೆ ಅಕ್ಕ, ನೀನ್ ಹೇಳಿದ್ದು ಸರಿನೇ. ಹೀಗೆ ವಸ್ತುಗಳನ್ನ ತಂದು ಇಡ್ಲಿ ದೋಸೆ ಅಂತ ಮಾಡಿ ಮಾರಲು ಆರಂಭಿಸಿದ್ರು. ಹೀಗೆ ಆ ಕಂಟೈನರ್ ಅಲ್ಲೇ ಸಣ್ಣ ಪುಟ್ಟ ವ್ಯಾಪಾರವನ್ನು ಆರಂಭಿಸಿದ್ರು. 3 ಜನ ಸೇರಿ ಬೆಳಿಗ್ಗೆನೆ ವ್ಯಾಪಾರ ಮಾಡಿ ಆ ನಂತರ ಅವರವರ ಕೆಲಸಕ್ಕೆ ಅವರವರು ಹೊರಟು ಹೋದ್ರು. ಒಂದು ದಿನ ಸುಬ್ಬಾರಾವ್ ಎನ್ನುವ ವ್ಯಕ್ತಿ ಆ ಮನೆಗೆ ಬಂದ. ಯಾರಪ್ಪ ನೀನು? ನೀನ್ ಯಾರು ಅಂತ ನಮಗ್ ಗೊತ್ತಿಲ್ಲ, ಯಾಕೆ ಇಲ್ಲಿಗೆ ಬಂದೆ? ನಾನು ಈ ಕಂಟೈನರ್ ಓನರ್. ಹೌದು, ನಿಮ್ನ ಯಾರು ಈ ಕಂಟೈನರ್ ಅಲ್ಲಿ ಇರ್ಲಿಕ್ಕೆ ಹೇಳಿದ್ದು? ಎಷ್ಟು ಬೇಗ ಇದನ್ನ ಖಾಲಿ ಮಾಡ್ತೀರೋ ಅಷ್ಟು ಒಳ್ಳೇದು ನಿಮ್ಗೆ. ಅಯ್ಯ, ನಮ್ಮ ಮನೆ ಬಿದ್ದೋಗಿದೆ. ಸ್ವಲ್ಪ ನಮಗೆ ಕಾಲಾವಕಾಶ ಕೊಟ್ರೆ ಆದಷ್ಟು ಬೇಗ ನಮ್ಮ ಮನೆನ ಸರಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀವು ನನ್ ಜೊತೆ ಕೇಳಿ ಇಲ್ಲಿ ಬಂದು ಇರ್ಲಿಲ್ಲ. ನಾನಿದ್ನ ಸರಿ ಮಾಡ್ಕೊಂಡು ಮಾರಾಟ ಮಾಡೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ. ನಿಮಗೆ ಇಲ್ಲಿಂದ ಮನೆ ಖಾಲಿ ಮಾಡ್ಲಿಕ್ಕೆ 4 ದಿನ ಟೈಮ್ ಕೊಡ್ತೀನಿ. ಹೇಗಾದ್ರೂ ನಿಮ್ ಮನೆನ ಸರಿ ಮಾಡ್ಕೊಂಡು ಇಲ್ಲಿಂದ ಖಾಲಿ ಮಾಡಿ. ಹಾಗೆ ಹೇಳಿ ಸುಬ್ಬಾರಾವ್ ಅಲ್ಲಿಂದ ಹೊರಟೋದ. ತಂದೆ ಹೆಣ್ಣು ಮಕ್ಕಳಿಬ್ಬರು ಗೊಂದಲದಿಂದ ಕೂತಿದ್ರು. ಎಲ್ಲಾದ್ರೂ ಹೋಗಿ ಒಂದು ಮನೆನ ಹುಡ್ಕೋಣ. ಇಡ್ಲಿ ದೋಸೆ ವ್ಯಾಪಾರ ಮಾಡುವ ಹಣದಿಂದ ನಾವು ಪ್ರತಿದಿನ ಊಟ ಮಾಡ್ತಿದ್ದೀವಿ. ಕೆಲ್ಸ ಮಾಡುವ ಹಣದಲ್ಲಿ ನಮ್ಮ ಮನೆನ ಸರಿ ಮಾಡಿ ಕೊಡಿ ಅಂತ ಮೇಸ್ರಿಗೆ ಹಣ ಕೊಟ್ಟಿದ್ದೀನಿ. ಆದ್ರೆ ಅವರಿಗೆ ಅಡ್ವಾನ್ಸ್ ಕೊಡ್ಲಿಕ್ಕೆ ನಮ್ ಜೊತೆ ಹಣ ಇಲ್ಲಪ್ಪ. ನನ್ನ ಸೌಕರ್ ಜೊತೆ ಹಣ ಕೇಳೋಣ ಅಂದ್ರೆ ಅವರು ಊರಿಗೋಗಿ ಕೂತಿದ್ದಾರೆ. ಇವಾಗ ಯಾರನ್ನ ಕೇಳೋದು? ಹಾಗಾದ್ರೆ ಒಂದು ಕೆಲ್ಸ ಮಾಡೋಣಪ್ಪ. ಯಾವ ಕಂಟೈನರ್ ಓನರ್ ನಮ್ನ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು ಅವರಿಗೆ ಇಲ್ಲಿ ಇರ್ಲಿಕ್ಕೆ ನಾವು ಬಾಡಿಗೆ ಕೊಡ್ತೀವಿ ಅಂತ ಹೇಳೋಣ. ಆಮೇಲೆ 1 ತಿಂಗಳಲ್ಲಿ ನಮ್ಮ ಮನೆ ರೆಡಿ ಮಾಡ್ಕೊಂಡು ಹೋಗ್ಬಿಡೋಣ. ನೀನು ಹೇಳಿದ್ದು ಚೆನ್ನಾಗಿದೆ ಕಣಮ್ಮ. ಸುಬ್ಬಾರಾವ್ ಅವರು ಬಂದ ತಕ್ಷಣ ಮನೆಗೆ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತೀನಿ. ಯಾಕೆ ಒಪ್ಕೊಳ್ಳಲ್ಲ? ಅವ್ರು ಬಂದ್ಮೇಲೆ ನಾನು ನೀವು ಇಬ್ರು ಸೇರಿ ಮಾತಾಡೋಣಪ್ಪ. 4 ದಿನ ಕಳೆದಂತೆ ಸುಬ್ಬಾರಾವ್ ಬಂದ್ರು.
ಏನು ನಿಮ್ನ ಇಲ್ಲಿಂದ ಖಾಲಿ ಮಾಡ್ಲಿಕ್ಕೆ ಹೇಳ್ದೆ ಅಲ್ವಾ, ಯಾಕೆ ಖಾಲಿ ಮಾಡ್ಲಿಲ್ಲ? ಓ ಅದಾ, ನಾವು ಈ ಮನೇಲಿ ಇದ್ದೀವಲ್ವಾ, ಅದಕ್ಕೆ ನಿಮ್ಗೆ ಬಾಡಿಗೆ ಕೊಡ್ತೀವಿ. ನಾವು ಎಲ್ಲ ಕಡೆ ಮನೆನ ಹುಡುಕ್ದೋ ನಮಗೆ ಮನೆ ಸಿಗ್ಲಿಲ್ಲ. ಸ್ವಲ್ಪ ದಿನದಲ್ಲಿ ನಮ್ಮ ಮನೆ ರೆಡಿ ಮಾಡ್ತಾ ಇದ್ದೀವಿ, ರೆಡಿ ಆದಂಗೆ ಹೋಗ್ಬಿಡ್ತೀವಿ. ನನಗೆ ಬಾಡಿಗೆ ಏನು ಬೇಕಾಗಿಲ್ಲ, ನಾನಿದ್ನ ಸ್ವಲ್ಪ ಸರಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಲಾರಿ ಓನರ್ಗೆ ನಾನಿದ್ನ ಮಾರಿದ್ದೀನಿ. ಇವತ್ತು ಸಂಜೆ ಒಳಗೆ ನೀವು ಖಾಲಿ ಮಾಡ್ಬೇಕು. ಹೀಗೆ ಜೋರಾಗಿ ಹೇಳುವಾಗ ಹಾಸಿನಿಗೆ ತುಂಬಾ ಕೋಪ ಬಂತು. ಎಷ್ಟೋ ದಿನಗಳಿಂದ ಕಂಟೈನರ್ ಇಲ್ಲೇ ಬಿದ್ದಿತ್ತು, ಆವಾಗೆಲ್ಲ ನೀವು ಬರ್ಲಿಲ್ಲ. ಇವಾಗ ನಾವಿಲ್ಲಿ ಇದ್ದೀವಿ ಅಂತ ಗಾಡಿನ ಸರಿ ಮಾಡ್ಬೇಕು ಅಂತ ಬಂದಿದ್ದೀರಾ ಅಲ್ವಾ? ನಾವು ಮನೆ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಕೂಡ ನೀವು ಕೇಳದೇ ಇಲ್ಲ. ಬಾಡಿಗೆ ಕೊಡ್ತೀವಿ ಅಂದ್ರೂ ನಮ್ಮ ಮೇಲೇನೆ ಎಗರಾಡ್ತಾ ಇದ್ದೀರಾ. ನಿಮ್ಮ ಕಂಟೈನರ್ನ ನಾವೇನು ತಿಂದ್ಬಿಡ್ತೀವಾ? ನಮ್ಮ ಮನೆ ಬಿದ್ದೋಗಿದೆ ಅಂತ 4 ದಿನ ಇರ್ತೀವಿ ಅಂತ ಹೇಳ್ತಿದ್ದೀವಿ. ಹೀಗೆ ಹಾಸಿನಿ ಕೋಪದಿಂದ ಮಾತಾಡುವಾಗ ವೆಣ್ಣಿಲಾ ಬಂದು, ಸುಮ್ನಿರೇ ಹಾಸಿನಿ, ಯಾಕೆ ಅಷ್ಟೊಂದು ಕೋಪ ಪಡ್ತಿದೀಯಾ? ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಬೋದಲ್ವಾ? ನೋಡು ನಿನ್ನ ಶಬ್ದಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ. ಇದರಿಂದ ನಮ್ಮ ಮರ್ಯಾದೆ ತಾನೇ ಹೋಗೋದು. ಆವಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ್ರು. ಏನಮ್ಮ ನಡೀತು? ಯಾವ ವಿಷಯದ ಬಗ್ಗೆ ಇಲ್ಲಿ ಜಗಳ ನಡೀತಾ ಇದೆ? ನಾವು ಇಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಮನೆಯಲ್ಲಿದ್ದೋ. ಮೊನ್ನೆ ಬಿದ್ದ ಮಳೆಗೆ ನಮ್ಮ ಮನೆ ಬಿದ್ದೋಗಿದೆ. ಆ ದೇವರ ದಯೆಯಿಂದ ಯಾರಿಗೂ ಏನೂ ಆಗ್ಲಿಲ್ಲ. ಬೆಳಿಗ್ಗೆ ತನಕ ಆ ಮರದ ಕೆಳಗೇನೆ ಇದ್ದೋ. ಬೆಳಿಗ್ಗೆ ಎದ್ದು ಬರುವಾಗ ನಾವು ಈ ಕಂಟೈನರ್ನ ನೋಡ್ದೋ. ಅವತ್ತಿನಿಂದ ನಾವು ಇಲ್ಲೇ ಇದ್ದೀವಿ. ಅದಕ್ಕೇನೆ ಅಂದಿನಿಂದ ಇಲ್ಲಿರುವ ಜನರಿಗೆ ಇಡ್ಲಿ ದೋಸೆ ಅಂತ ಮಾರಾಟ ಮಾಡ್ಕೊಂಡು ಬರುವ ಹಣದಲ್ಲಿ ಜೀವನ ನಡೆಸ್ತಿದ್ದೀವಿ. ಇದ್ರಲ್ಲಿ ಬರುವ ಹಣದಿಂದ ನಮ್ಮ ಬಿದ್ದೋಗಿರುವ ಮನೆಯನ್ನು ಸರಿ ಮಾಡ್ಬೇಕು ಅಂತ ಇದ್ದೀವಿ. ಏನಮ್ಮ, ಈ ಕಂಟೈನರ್ನ ಮನೆ ರೀತಿ ಬದಲಾಯಿಸ್ಬೇಕು ಅಂತ ನಿಮ್ಗೆ ಹೇಗೆ ಆಲೋಚನೆ ಬಂತು? ನಾನೇ ನಮ್ ತಂದೆಗೆ ಕಂಟೈನರ್ನ ತೋರಿಸಿ ಇದ್ರಲ್ಲಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ದೆ. ಅವತ್ತಿನಿಂದ ನಾವು ಇಲ್ಲೇ ಇದ್ದೀವಿ, ಇಲ್ಲೇ ಅಡಿಗೆ ಮಾಡ್ತಿದ್ದೀವಿ, ಇಲ್ಲೇ ನಿದ್ರೆ ಕೂಡ ಮಾಡ್ತಾ ಇದ್ದೀವಿ. ನೀವೇ ನೋಡಿ, ಕಂಟೈನರ್ ಮೇಲೆ ಬಟ್ಟೆ ಒಣಗಿಸ್ಲಿಕ್ಕೆ ಹಗ್ಗ ಕೂಡ ಕಟ್ಟಿದೀನಿ. ಸಾಕು ಸಾಕು ನಿಮ್ಮ ವಿವರಣೆ, ನಾನು ಹೇಳೋದು ಕೇಳ್ತಾ ಇಲ್ವಾ? ಬೇಗ ಕಂಟೈನರ್ ಖಾಲಿ ಮಾಡಿ. ಹೌದು, ಯಾರ್ ನೀನು? ಈ ಕಂಟೈನರ್ಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ನ ತಂದು ತೋರ್ಸು. ಅದೆಲ್ಲ ಕೇಳಲಿಕ್ಕೆ ನೀವ್ಯಾರು ಮೊದಲು? ಈ ಕಂಟೈನರ್ನ ನಿಜವಾದ ಮಾಲೀಕ. ತುಂಬಾ ದಿನಗಳಿಂದ ಇಲ್ಲೇ ಬಿದ್ದೋಗಿದೆ. ಇದು ಹಾಳಾಗಿದೆ, ಗುಜರಿಗೆ ಹಾಕೋಣ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಇಲ್ಲಿರುವ ಮನೆಯನ್ನು ನೋಡಿ ನಾನೇ ಆಶ್ಚರ್ಯಪಟ್ಟೆ. ಇದು ಕಂಟೈನರ್ಗೆ ಸಂಬಂಧಿಸಿದಂತ ಡಾಕ್ಯುಮೆಂಟ್ಸ್. ನಿಜವಾದ ಓನರ್ ನೀವಂದ್ರೆ ಇವ್ರ್ಯಾರು? ಹೌದು, ನೀನ್ ಯಾವನೋ? ಇವನು ಕಳ್ಳ ಆಗಿರ್ಬೇಕು. ಈ ಕಂಟೈನರ್ನ ತಗೊಂಡೋಗಿ ಮಾರೋಣ ಅಂದ್ಕೊಂಡಿದ್ದಾನೆ. ಸುಬ್ಬಾರಾವ್ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ. ನಮ್ನ ಕ್ಷಮಿಸಿ ಅಯ್ಯ, ನಿಮಗೆ ಹೇಳದೆ ನಿಮ್ಮ ಕಂಟೈನರ್ ಅಲ್ಲಿ ಮನೆ ವಾಸ ಮಾಡ್ತಾ ಇದ್ದೀವಿ. ಸ್ವಲ್ಪ ದಿನ ಇಲ್ಲೇ ಇದ್ದು ನಮ್ಮ ಮನೆನ ಸರಿಪಡಿಸ್ಕೊಂಡು ಇಲ್ಲಿಂದ ಹೊರಟೋಗ್ಬಿಡ್ತೀವಿ. ಪರವಾಗಿಲ್ಲ ರೀ, ಇದೇಗೋ ಹೊರಗಡೆ ತಾನೇ ಇದೆ. ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದೋಗಿ. ಆದ್ರೆ ಖಾಲಿ ಮಾಡುವ ಮುಂಚೆ ನನಗೆ ಹೇಳಿ, ಇಲ್ಲಾಂದ್ರೆ ಯಾರಾದ್ರೂ ಬಂದು ಇದನ್ನ ತಗೊಂಡೋಗಿ ಮಾರ್ಕೋಬಿಡ್ತಾರೆ. ತುಂಬಾ ಧನ್ಯವಾದಗಳು ಕಣ್ರಿ, ನಿಮ್ ಸಹಾಯನ ಯಾವತ್ತೂ ಮರೆಯೋದಿಲ್ಲ. ಹೀಗೆ ಬೆಳಿಗ್ಗೆನೆ ವ್ಯಾಪಾರವನ್ನು ಆರಂಭಿಸಿ ಆ ನಂತರ ಅವರ ಕೆಲಸಕ್ಕೆ ಹೊರಟೋಗಿ ಹಣವನ್ನು ಸಂಪಾದನೆ ಮಾಡಿ ಜಗದೀಶ್ ಅವರ ಕಂಟೈನರ್ನ ಜಗದೀಶಿಗೆ ಕೊಟ್ಟು ಇವರ ಮನೆಯನ್ನು ಇವರು ಸರಿಪಡಿಸಿಕೊಂಡ್ರು.